ಮಹಾನಗರ ಪಾಲಿಕೆಯ 59ನೇ ಜಪ್ಪು ವಾರ್ಡಿನ ಸೂಟರ್ಪೇಟೆ 4ನೇ ಅಡ್ಡ ರಸ್ತೆ ಮತ್ತು ಕನಕರಬೆಟ್ಟು ಬಳಿ ತಡೆಗೋಡೆ ಕುಸಿದ ಭಾಗಕ್ಕೆ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಪುನರ್ ನಿರ್ಮಾಣ ಕಾಮಗಾರಿ ನಡೆಯಲಿದ್ದು, ಶಾಸಕ ವೇದವ್ಯಾಸ್ ಕಾಮತ್ ರವರ ನೇತೃತ್ವದಲ್ಲಿ ಭೂಮಿ ಪೂಜೆ ನಡೆಯಿತು. ನಂತರ ಮಾತನಾಡಿದ ಶಾಸಕರು, ಕಳೆದ ಮಳೆಗಾಲದಲ್ಲಿ ಈ ಭಾಗದ ಕೆಲವು ಕಾಲುವೆಗಳಿಗೆ ಹಾನಿಯಾಗಿದ್ದರೆ ಉಳಿದ ರಾಜಕಾಲುವೆಗಳು ಕೆಳ ಹಂತದಲ್ಲಿರುವುದು ಸಮಸ್ಯೆಯಾಗಿದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕರ ಹೆಸರಿನಲ್ಲಿ 10 ಕೋಟಿ ನೀಡಲಾಗಿದೆ. ಅದರಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಹಳಷ್ಟು ವರ್ಷಗಳಿಂದ ಈ ರಾಜಕಾಲುವೆ ಇದ್ದು ಮಳೆಯ ನೀರು ಬಹಳ ದೊಡ್ಡ ಗಾತ್ರದಲ್ಲಿ ಬಹಳ ತಗ್ಗು ಪ್ರದೇಶದಲ್ಲಿರುವಂಥ ಈ ಒಂದು ರಾಜಕಾಲುವೆ ಮೇಲ್ಪ್ರದೇಶದಿಂದ ಎಲ್ಲ ನೀರು ಅದೇ ರಾಜಕಾಲುವೆಗೆ ಬಂದು ಹರಿದು ಆ ರಾಜಕಾಲುವೆಯಿಂದ ಹರಿದು ಹೋಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಅದಕ್ಕೆ ಕೆಲವಾರು ಕಡೆಗಳಲ್ಲಿ ರಾಜಕಾಲುವೆ ಬಿದ್ದಿದೆ, ಕೆಲವಾರು ಕಡೆಗಳ ರಾಜಕಾಲುವೆ ಭಾಳ ಕಡಿಮೆಯಾಗಿ ಕೆಳ ಅಂತಸ್ತಿನಲ್ಲಿದೆ. ಹಾಗಾಗಿ ಮಾನ್ಯ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಭರತ್ ಅವರು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳುವಂಥ ಮನವಿಯನ್ನು ಮಾಡಿಕೊಂಡು ಇವತ್ತು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಇವತ್ತು ಪ್ರಕೃತಿ ವಿಕೋಪದ ಮಳೆ ಹಾನಿಯಲ್ಲಿ ಕಳೆದ 3 ವರ್ಷಗಳಲ್ಲಿ ಮಂಗಳೂರಿನಲ್ಲಿ ಸರಿಸುಮಾರು 200 ಕೋಟಿಗೂ ಅಧಿಕ ಮಳೆ ಹಾನಿಯಲ್ಲಿ ರಾಜಕಾಲುವೆಯಿಂದ ಹಿಡಿದು ಬೇರೆ ಬೇರೆ ಹಾನಿಗಳಾಗಿವೆ. ಆದರೆ ಇತ್ತೀಚೆಗೆ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡಲಾಗಿದೆ. ಸರಿಸುಮಾರು 150-200 ಕೋಟಿ ಹಾನಿ ಆದರೂ ಕೂಡ ಕೇವಲ 10 ಕೋಟಿ ಕೊಟ್ಟದ್ದನ್ನು ಅದರಲ್ಲಿ ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಲ್ಲಿ ಆಯ್ಕೆ ಮಾಡಬೇಕಾದಂಥ ಜವಾಬ್ದಾರಿಯನ್ನು ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರದ ಯಾವುದೇ ಅನುದಾನ ಬಂದರೆ ಕೂಡ ಅದರ ಪ್ರಪ್ರಥಮ ಜವಾಬ್ದಾರಿ, ಅದರ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಇದೆಲ್ಲವೂ ಸ್ಥಳೀಯ ಜನರಿಂದ ಆಯ್ಕೆಯಾದಂಥ ಶಾಸಕರ ಜವಾಬ್ದಾರಿ. ಹಾಗಾಗಿ ಜನರಿಂದ ಆಯ್ಕೆಯಾದಂಥ ಶಾಸಕರು ಈ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು ಅಂತೇಳೋ ದೃಷ್ಟಿಯಲ್ಲಿ ಈ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಮಾತ್ರವಲ್ಲದೆ ಇದನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಕೂಡ ಜವಾಬ್ದಾರಿ ಅವರದೇ ಆಗಿರುವಂಥ ಸಂದರ್ಭದಲ್ಲಿ ಅದನ್ನು ಇವತ್ತು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ನೆರವೇರಿಸಿಕೊಳ್ಳುವಂಥ ಜವಾಬ್ದಾರಿಗಳನ್ನು ಮಾಡ್ತೇವೆ. ಈ ಸಂದರ್ಭ ಸ್ಥಳೀಯ ನಿಕಟಪೂರ್ವ ಪಾಲಿಕೆ ಸದಸ್ಯರಾದ ಭರತ್ ಕುಮಾರ್, ಅಜಿತ್ ಡಿ ಸಿಲ್ವಾ, ಶಬರೀಶ್, ಪ್ರವೀಣ್ ನಿಡ್ಡೇಲ್, ಹರೀಶ್ ಸೇರಿದಂತೆ ಜಪ್ಪು ವಾರ್ಡಿನ ಬಿಜೆಪಿ ಕಾರ್ಯಕರ್ತರು, ಸೂಟರ್ಪೇಟೆ ಪರಿಸರದ ನಿವಾಸಿಗಳು ಉಪಸ್ಥಿತರಿದ್ದರು.